ಗುರುಜಿ ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಈಗ ನಾವು ಶ್ರೀಕೃಷ್ಣ ರಹಸ್ಯ ಅಂತಕ್ಕಂಥದ್ದನ್ನ ವಿಚಾರ ತಿಳ್ಕೊಳ್ಳೋಕೆ ಮೊದಲು ನೀವೆಲ್ಲ ಗೇಟ್ಗಳನ್ನ ಏನು ತೆಗೆಸ್ಕೋಬೇಕು, ಯಾವ ರೀತಿಯಾದ ಋಣವನ್ನು ತೀರಿಸ್ಕೋಬೇಕು ಅಂತ ಎಲ್ಲನೂ ಹೇಳಿದ್ದೀನಿ. ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಜನಕ್ಕೆ ಹೇಳ್ತಾ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಒಂದನ್ನು ಮಾತ್ರ, ಶ್ರೀಕೃಷ್ಣ ರಹಸ್ಯ ಅಂದರೆ ಶ್ರೀಕೃಷ್ಣನಿಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತ ಹೇಳಿದ್ವಿ. ಕಾರಣ ಯಾವುದಕ್ಕೆ ಅಂತ ಹೇಳಿದ್ವಿ. ಎಲ್ಲವನ್ನೂ ಹೇಳಿದ ಮೇಲೂ ಮುಹೂರ್ತ ಕೊಟ್ಟಿಲ್ಲ ಅಲ್ವಾ ನಿಮಗೆ? ಆ ಮುಹೂರ್ತವನ್ನು ಕೊಡ್ತಾ ಇದ್ದೀನಿ. ಮುಹೂರ್ತ ಗಮನ ಇಟ್ಟು ಕೇಳ್ಕೊಳ್ಳೋಕ್ಕೆ ಮೊದಲು ಈ ವಿಚಾರ ತಿಳ್ಕೊಂಬಿಡಿ. ಏನು ಈ ವಿಚಾರ ಅಂದರೆ, ಶ್ರೀಕೃಷ್ಣ ರಹಸ್ಯದಲ್ಲಿ ಎಲ್ಲ ರೀತಿಯಾದ ಸ್ಥಳಗಳನ್ನು ತೋರಿಸ್ತಾ ಬಂದ್ವಿ. ತೋರಿಸ್ತಕ್ಕಂಥ ಸ್ಥಳಕ್ಕೆ ಕೆಲವರಿಗೆ ಅವಕಾಶ, ಕೆಲವರಿಗೆ ಸದಾವಕಾಶ ಇರುತ್ತೆ. ಕೆಲವರಿಗೆ ತೋರಿಸ್ದಾಕ್ಷಣಕ್ಕೆ ಅಲ್ಲಿ ಪರ್ಮಿಷನ್ಸ್ ಸಿಗಬೇಕು. ಕೆಲವು ಸಮಯದಲ್ಲಿ ಅವಕಾಶಗಳನ್ನು ಮಾಡ್ಕೋಬೇಕು. ಕೆಲವೊಮ್ಮೆ ಬಲವಂತವಾಗಿ ಕೆಲವು ದೃಶ್ಯಗಳನ್ನು ಕದಿಬೇಕು ಅನ್ನೋ ರೀತಿ ದೂರದಲ್ಲಿ ಹೋಗಿ ಕೆಲವರು ಸಾಕ್ಷಿರೂಪವಾಗಿ ನೋಡಬೇಕು. ಈ ರೀತಿಯಾಗಿ ನಾವು ತಲಕಾಡು ಅಂತ ಏನು ಕರೆದ್ವಿ. ತಲಕಾಡಿನ ಕ್ಷೇತ್ರದ ವಿಶೇಷವಾಗಿದ್ದ ಮರಳಿನ ಪ್ರದೇಶವೇ ತಲಕಾಡಿನ ಮಹಿಮೆ ಯಾವುದೋ ಇದೇ ಪಾಂಡವರ ಕ್ಷೇತ್ರ. ಅದಾದ ಮೇಲೆ ನಾನು ನಿಮ್ಗೇನು ಹೇಳಿದೆ, ಮಹಾಬಲಿಪುರದ ಕ್ಷೇತ್ರ. ಅದಾದ ಮೇಲೆ ಅಲ್ಲಿಂದ ಹೊಳೆ ನರಸೀಪುರದ ಕ್ಷೇತ್ರ. ಈ ಕಡೆ ಹೀಗೇ ಬಂದರೆ ಹಾಸನ ಕ್ಷೇತ್ರ. ಈ ಕಡೆಯಿಂದ ಆ ಭಾಗಕ್ಕೆ ಹೋದರೆ ಕೋಲಾರ ಕ್ಷೇತ್ರ. ಕೋಲಾರಲ್ಲಿ ಗಣಿಯ ನಾಡು ಅಂತ. ಗಣಿ ಅಂತಕ್ಕಂಥದ್ದು ಗೋಲ್ಡ್ ಫೀಲ್ಡ್ಸ್ ಅಂತ ಹೇಳ್ಬಿಟ್ರು ದೊಡ್ಡದಾಗಿ. ಗೋಲ್ಡ್ ಫೀಲ್ಡ್ಸು ಇವತ್ತು ಮುಚ್ಚೋಗಿದೆ. ಇವತ್ತು ಯಾವ ಕಾಲಕ್ಕೂ ಬಂಗಾರದ ಸ್ಥಳ ಇಲ್ಲವೇ ಇಲ್ಲ, ಗಣಿಯ ಪ್ರದೇಶ ಇಲ್ಲ. ಬಂಗಾರದ ಗಣಿ ಅನ್ನೋರೇ ಹೇಳೋರು. ಕರ್ನಾಟಕ ಅಂದರೆ ಅಷ್ಟು ಗೋಲ್ಡ್ ಫೀಲ್ಡ್ಸ್ ಅಂತ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಆಳ್ದು ಹೋಯಿತು. ಯಾಕೆಂದರೆ ಇನ್ನು ಮುಂದಕ್ಕೆ ಅಗಿತಾ ಹೋದರೆ ಬಂಗಾರ ಸಿಗುತ್ತೆ ಸಿಗುತ್ತೆ ಅಂತ ಅಗಿತಾ ಇದ್ದರೆ ಭೂಮಿ ಎಲ್ಲೋ ಬಿರುಕು ಬಿಟ್ಬಿಡುತ್ತಾ ಅನ್ನೋದಕ್ಕೆ ಇವ್ರಿಗೂ ಆ ಸಾಕ್ಷಿ ರೂಪವಾಗಿ ಆಗದೆ ನಿಲ್ಲಿಸ್ಬಿಟ್ರು. ಪ್ರಕೃತಿನೂ ಎಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಅಷ್ಟು ಮಟ್ಟಿಗೆ ಮಾತ್ರ. ಅಂಥ ಒಂದು ಗಣಿ ಜಾಗ ಇನ್ನೇನು ಇವರು ಇಟ್ಟಿದ್ದ ಆಸ್ತಿ ಪಾಸ್ತಿ ಒಡವೆಗಳೇ ಆ ಗಣಿಯ ಜಾಗ. ನೀವು ಲೆಕ್ಕ ಹಾಕಿ, ಎಷ್ಟೋ ಯುಗದಿಂದ ಆ ಪಾಂಡವರು ಇಟ್ಟಿದ್ದ ಒಡವೆಗಳು ಕೃಷ್ಣ ಪರಮಾತ್ಮನ ಮುಖಾಂತರವಾಗಿ ಇವರಿಗೆ ಸಿಕ್ಕಿ ಖರ್ಚನ್ನು ಮಾಡಕ್ಕೆ ಕೊಟ್ಟಿದ್ದು ವಿದುರ. ಹಸ್ತಿನಾಪುರದಿಂದ ಕೊಟ್ಟು ಅಜ್ಞಾತವಾಸದಲ್ಲಿ ನಿಮಗೆ ಖರ್ಚಿಗೆ ಬೇಕು ಅಂತ ಕೊಟ್ಟಿದ್ದಿದು. ಆ ಖರ್ಚಿಗೆ ಬೇಕು ಅಂತ ಅವ್ರಿಗೆ ಕೊಟ್ಟಿದ್ರೆ ಇವತ್ತಿನ ದಿವಸ ಎಷ್ಟು ವರ್ಷಗಳ ಕಾಲ ಇವರು ಆ KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ಅಗದು ತೆಗೆದು 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 ಇವತ್ತು ನಿಲ್ಲಿಸಿದ್ದಾರೆ. ಆದರೆ ಎಷ್ಟವರೆಗೂ ತೆಗೆದಿದ್ರು, ಎಷ್ಟು ಬಂಗಾರ ಉಪಯೋಗ ಆಯಿತು ನೋಡಿದ್ರೆ ಗೊತ್ತಿದೆಯಾ? ಅದೇ ನಿಧಿಯಲ್ಲಿ ಎಷ್ಟೋ ಜನ ಆಗದ್ಬಿಟ್ಟೆ ನಿಧಿ ನಮಗೆ ಮಾತ್ರ ಕೊಪ್ಪರಿಗೆ ಸಿಗಬೇಕು ಅಂತಿದ್ರಲ್ಲ, ಹಾಗೆ ಜೀವಂತವಾಗಿ ಎಲ್ರಿಗೂ ಗೊತ್ತಿದ್ದು ತೆಗೆದಿದ್ದು. ಕೋಲಾರಲ್ಲಿ ಇವತ್ತು ಅಂತರಗಂಗೆ ಅಂತಿದೆ. ಆ ಅಂತರಗಂಗೆಯ ಜಾಗದನ್ನು ನೀವುಗಳು ಇದೇ ಮಾಘ ಮಾಸ ಸ್ನಾನಕ್ಕೆ ಹೋದಾಗ ಅಲ್ಲಿ ನೋಡ್ಬೋದು. ಈ ಅಂತರಗಂಗೆನ ಎಷ್ಟೋ ಜನ ನೋಡಿಲ್ಲ. ಇವತ್ತಿನ ದಿವಸ ನಿಮಗೆ ಹೇಳ್ತಾ ಇದ್ದೀನಿ, ಕೋಲಾರ ಹತ್ರ ಹೊಟ್ಟೋಗಿರ್ತಕ್ಕಂಥ ಆ ಕೂಡಲಿಯ ಮೂಲ ಸ್ಥಾನದ ಅಮ್ಮನವ್ರನ್ನ ಮತ್ತೆ ವಾಪಸ್ ಬರದೇ ಇದ್ದ ಪಕ್ಷದಲ್ಲಿ ಬಹಳ ಕಷ್ಟವಾಗತ್ತೆ ಕೋಲಾರ ಜಿಲ್ಲೆಗೆ. ಅಂದರೆ ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ಥಳ ಎಲ್ಲವೂ ಪಾಂಡವರ ಕ್ಷೇತ್ರದ ಮಹಿಮೆ ನಾವೇನಂತೀವಿ ಅಂತರ್ಗಂಗೆ. ಆ ಅಂತರ್ಗಂಗೆ ಅಂದರೆ ಒಳಭಾಗದಲ್ಲಿರ್ತಕ್ಕಂಥ ಗಂಗೆ ನಂದಿಯ ಬಾಯಿಂದ ಕಲ್ಲು ಮಧ್ಯದಲ್ಲಿ. ಈ ಕಲ್ಲುಗಳು ಹೀಗಿದೆ. ನಾವೆಲ್ಲ ಸ್ವಲ್ಪ ಸಣ್ಣಗಿದ್ದಾಗ ಹೋಗಿದ್ವಿ, ಈಗ ಆಗೋದಿಲ್ಲ ಬಿಡಿ, ದೂರದಿಂದ ನೋಡ್ಕೋಬೇಕು. ನೀವೆಲ್ಲ ಕೆಲವರು ಸಣ್ಣಗಿದ್ದವರು ಒಳಗೆ ಹೋಗಿ ಆ ನೀರನ್ನು ಕುಡಿಬಹುದು. ನೀವು ಕುಡ್ದೋರ್ತಕ್ಕಂಥ ನೀರನ್ನು ತಗೊಂಬನ್ರಯ್ಯ ನಾವು ಹೊರಗಡೆ ಕುಡಿತೀವಿ ಅನ್ಬೋದು. ಯಾಕೆಂದರೆ ದೇಹ ಸ್ಥೂಲವಾಗಿರೋದ್ರಿಂದ ಒಳಭಾಗಕ್ಕೆ ಹೋಗಲ್ಲ, ಸಣ್ಣಗಿದ್ದವ್ರು ಹೋಗ್ಬೇಕು. ಈ ಭೀಮಾ ಇವರೆಲ್ಲ ಇಷ್ಟೆಷ್ಟು ಎತ್ತರ ಇದ್ರಲ್ಲ, ಹೆಂಗೆ ಒಳಗೆ ಹೋದ್ರು ಅಂದ್ಕೊಂಡ್ರೆ ಒಳಗೆ ಹೋಗಿಲ್ಲಪ್ಪ. ಅವ್ರಿಗೆಲ್ಲ ಇದ್ದಿದ್ದ ಮಾಯಾಜಾಲ ಯಾರು ಅಂದರೆ ಸಾಕ್ಷಾತ್ ಘಟೋದ್ಗಜ. ಈ ಘಟೋದ್ಗಜನೇ ತನಗೆ ಬಾಯಾರಿಕೆ ಆದಾಗ ಪುಟ್ಟದಾಗಿ ಹೋಗಿ ಇವನು ಒಳಗಡೆ ಇದ್ದ ನಂದಿಯ ಭಾಗದಲ್ಲಿ ಗುದ್ದುತ್ತಾನೆ. ತನ್ನ ತಾಯಿ ಈ ಕಾಡಿನ ಪ್ರದೇಶದಲ್ಲಿ ತನ್ನ ತಂದೆಗೆ ನೋಡಕ್ಕೆ ಬಂದ ಭೀಮನ ಮಗ ಘಟೋದ್ಗಜ. ಅವನು ಬರ್ತಾ ಇದ್ದ ಸಮಯದಲ್ಲಿ ನೀರನ್ನು ಕುಡಿಬೇಕು, ಬಾಯಾರಿಕೆ. ಅವ್ರ ಅಮ್ಮಂಗೆ ಬಾಯಾರಿಕೆ ಆಯಿತು. ಬಾಬಮ್ಮ ನಾವು ಹೋಗೋಣ, ಅಪ್ಪನ ಹತ್ರ ಹೋಗಬೇಕು, ತುಂಬ ವರ್ಷ ಆಗೋಯ್ತು ನೋಡ್ಬಿಟ್ಟು, ನೀನು ಅಪ್ಪನ ತೋರಿಸಲೇ ಇಲ್ಲ ಅಂತ ಹಠ ಮಾಡ್ಕೊಂಡು ಬಂದ. ಘಟೋದ್ಗಜ ಹೆಂಗಿರಬೇಕು? ಭೀಮ 244 ಅಡಿ, ಏನು ಓಹೋ ಅಂತಿದ್ದ. 144 ಅಡಿ ಅರ್ಜುನ. ಹೀಗಿದ್ದಾಗ ಘಟೋದ್ಗಜ ಮಾಯಾವಿ. ಅವನು ಮಾಯಾ ರೂಪಕ್ಕೆ ಹುಟ್ಟಿದವನು. ಮಾಯಾ ಅಂತಕ್ಕಂಥವಳು ಅವಳ ತಾಯಿ. ಅವಳು ಕಾಡಿನಲ್ಲೇ ವಾಸವಾಗಿರ್ತಕ್ಕಂಥ ರಾಕ್ಷಸಿ. ಇವನು ಮದುವೆ ಆದಾಗ ಅವನಿಗೆ ತಾಯಿಗೆ ಮಾಯಾರಿಕೆ ಆದಾಗ ಆ ಕಡೆ ಬಂದಾಗ ಎಹೋ ನಾಯಕ ಅಂತ ಹೇಳಿ ಬರೋರು. ಈಗ ಆ ಕಾಡಿಂದ ಬಂದಾಗ ಇವನಿಗೆ ಬಾಯಾರಿಕೆ ಆದ ಗುದ್ದಿದ್ದು. ಇವತ್ತು ನೋಡಿ ಅದೇನು ದೊಡ್ಡ ರಂಧ್ರ ಆಗಿದೆ. ನೀವು ಅಂದ್ಕೊಂಡಿರೋ ಪ್ರಕಾರವಾಗಿ ಅದ್ಯಾವನೋ ಹೋಗಿದ್ದ ಒಳಗಡೆ ಬಂದ ಅಂತಲ್ಲ, ಅವನು ಗುದ್ದಿದ್ದು. ಆ ಗುದ್ದಿದಾಗ ಅವನ ಹತ್ರ ಇದ್ದ ಒಂದು ದಂಡ ಇತ್ತಲ್ಲ, ಅದು ಹಾಗೆ ಹೋಗಿ ಹೀಗೆ ಬಂದಿದ್ದು. ಎಷ್ಟು ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಕ್ಷೇತ್ರಕ್ಕೆಲ್ಲ ಭೇಟಿ ಮಾಡಿದ್ದೀವಿ.
ಏನೇನೋ ರಹಸ್ಯ ಅಂತ ಹೇಳ್ತಾರೆ. ಇಲ್ಲಿ ನೀರು ಬರುತ್ತಂತೆ, ನಂದಿ ಬಾಯಲ್ಲಿ ಬರುತ್ತಂತೆ, ಆ ಕ್ಷೇತ್ರದಲ್ಲಿ ಹೋದರೆ ಕೊಳದಲ್ಲಿ ಗೊತ್ತೇ ಇಲ್ಲದೆ ನೀರು ಉದ್ಭವ ಆಗುತ್ತಂತೆ, ಏನೇನೋ ಹೇಳ್ತಾ ಬರ್ತಾರೆ. ಆದರೆ ಹೇಗಾಯಿತು ಏನಾಯಿತು ಅನ್ನೋದು ಗೊತ್ತಿರಲ್ಲ. ಇದೆಲ್ಲ ಗೊತ್ತಿರತಕ್ಕಂಥ ನಿಗೂಢವಾಗಿರ್ತಕ್ಕಂಥ ರಹಸ್ಯಗಳಿಗೆ ಕೆಲವೊಂದು ಮಂತ್ರಗಳಿದೆ. ಅದನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ, ನಮ್ಮ ಎಷ್ಟು ಅಂದರೆ ಒಂದು 11-13 ಜನ ಮಾತ್ರ ನಾವುಗಳೆಲ್ಲ ಇದನ್ನು ರಿಸರ್ಚ್ ಮಾಡಿರ್ತಕ್ಕಂಥವ್ರು. ಆಲ್ ಇಂಡಿಯಾ ವಾಸ್ತು ಶಿಲ್ಪಶಾಸ್ತ್ರದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಾನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸರ್ವೇನಲ್ಲಿ ಕೆಲವೊಂದು ರಿಪೋರ್ಟ್ಸ್ನ ಕೊಡಬೇಕು. ಆ ರಿಪೋರ್ಟ್ಸ್ ಮುಖಾಂತರವಾಗಿ ಕೆಲವೆಲ್ಲ ಇವತ್ತಿಗೂ ನನ್ನ ಹತ್ರನೂ ಕೆಲವೆಲ್ಲ ರಹಸ್ಯಗಳನ್ನು ಬಯಲು ಮಾಡಿರ್ತಕ್ಕಂಥ ವಿಚಾರಗಳು, ಕೆಲವು ದೈವ ರಹಸ್ಯವೇ ಸಿಗುತ್ತೆ, ಕೆಲವೆಲ್ಲ ರಹಸ್ಯವಾಗಿ ರಿಸರ್ಚ್ ಮಾಡಬೇಕು. ಸೊ ಸೈಂಟಿಫಿಕಲ್ ರಿಸರ್ಚು ಆಗಬೇಕು, ಅದರ ವಾಸ್ತುಯುತವಾಗಿ ರಿಸರ್ಚು ಆಗಬೇಕು. ಅಲ್ಲಿರ್ತಕ್ಕಂಥ ಯಾವುದಾದ್ರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಸರ್ವೇನೂ ಮಾಡ್ತಾರೆ, ಹೇಗಾಗಿರ್ಬೋದು ಇರ್ಬೋದಾ ಅಂತ. ಆದರೆ ಅವ್ರಿಗೆ ಯುಗದವರೆಗೂ ಅಂತ ಗೊತ್ತಿರಲ್ಲ ಪಾಪ. ಎಲ್ಲಿವರೆಗೂ ಚೋಳರು ಬಂದಿದ್ರಂತೆ, ಇದ್ದು ಹೋದ್ರಂತೆ ಅಂತ ಗೊತ್ತಿರೋದು. ಚೋಳರಿಗೆ ಮೊದಲು ಯಾರು ಬಂದು ಹೋಗಿದ್ರು ಅಂತ ಇವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ನಾವುಗಳು ಈ ರಹಸ್ಯಗಳನ್ನು, ಈ ಕ್ಷೇತ್ರದ ಮಹಿಮೆಗಳನ್ನೆಲ್ಲ ನಿಮಗೆಲ್ಲ ತಿಳಿಸೋಕ್ಕೆ ಈ ಒಂದೆಲ್ಲ ದೃಶ್ಯ ಮಾರ್ಗದಲ್ಲಿ ತೋರಿಸ್ಬೇಕು ಅನ್ನೋದೇ ನಮಗೂ ಆಸೆ. ಪ್ರಯತ್ನ ಪಟ್ಟು ಯಾವ್ಯಾವ ಕ್ಷೇತ್ರಕ್ಕೆ ನೀವುಗಳಾಗೆ ಹೋಗಿ ನೋಡ್ಕೊಂಬನ್ನಿ. ಕೆಲವೊಂದು ನಾವು ತೋರಿಸ್ತೀವಿ. ನಾವು ಕೆಲವೊಂದು ತೋರಿಸಿದಾಗ ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ, ಕೆಲವರು ಬೇಜಾರು ಮಾಡ್ಕೊತಾರೆ, ಏನೋ ತೋರಿಸ್ತಾರಪ್ಪ ಯಾಕೆ ಬೇಕು ಅಂತ. ತಕ್ಷಣ ಏನು ಮಾಡ್ತೀರಾ, ಕಪಿ ಚೇಷ್ಟೆಗಳು, ಸುಮ್ಮನೆ ಕೂತ್ಕೊಳ್ಳಲ್ಲ, ಹೀಗೆ ರಿಮೋಟ್ ಒತ್ತಾ ಇರೋದು. ಈಗೆಲ್ಲ ಕೈಯೆಲ್ಲ ರಿಮೋಟ್ ಒತ್ತೋದೆಲ್ಲ ಬಿಟ್ಬಿಡಿ, ಕೈ ನೋವು ಬರುತ್ತೆ. ಇಲ್ಲದೆ ಇದ್ದರೆ ಯಾವುದಕ್ಕಾದ್ರೂ ಬೆರಳಿಗೆ ಏನಾದರೂ ವ್ಯಾಧಿ ಬರುತ್ತೆ. ಹೀಗೆಲ್ಲ ಬಿಟ್ಬಿಡಿ, ಕರೆಂಟ್ ಹೋದರೆ ವೇಸ್ಟು. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಿ, ಬಾಯಿ ಮುಚ್ಕೊಂಡು ಒಂದು ಕಡೆ ಗಂಭೀರವಾಗಿ ಕೂತ್ಕೊಂಡ್ರೆ ಅದ್ರ ಪಾಡಿಗೆ ಅದು ಆಡ್ತಾ ಇರುತ್ತೆ. ಅದಾದಮೇಲೆ 10 ಗಂಟೆ ಮೇಲೆ ಆಫ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಬೇಡ ಅಂದಿಲ್ಲ. ಆದರೆ ವಿಚಾರ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಮೊದಲು ಆಫ್ ಮಾಡಿಬಿಟ್ರೆ ಕಪಿ ಚೇಷ್ಟೆ ಮುಂಡೆವು. ಅದಕ್ಕೆ ಈ ಕಪಿಯಾಗಿರ್ತಕ್ಕಂಥ ಜೀವನ ಬಿಟ್ಟು ಮನುಷ್ಯ ಆಗ್ಬಿಟ್ಟಿದ್ದೀವಿ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಜ್ಞಾಪಕ ಇಟ್ಕೊಂಡ್ರೆ ಬಂದೆ.